ಈ ರೈಸ್ ನನ್ನ ಮೋಸ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಇದು ಪರ್ಫೆಕ್ಟ್ ಫಾರ್ ವಿಂಟರ್, ಪರ್ಫೆಕ್ಟ್ ಫಾರ್ ಲಂಚ್ ಬಾಕ್ಸ್ ಅಂಡ್ ಪರ್ಫೆಕ್ಟ್ ಫಾರ್ ಬ್ಯಾಚಲರ್ಸ್ ಅಂತಾನು ಹೇಳ್ಬೋದು. 10 ನಿಮಿಷದಾಗ ರೆಡಿ ಆಗ್ತದೆ. ಇಷ್ಟು ಫ್ಲೇವರ್ಫುಲ್ ಮತ್ತು ಡೆಲಿಷಿಯಸ್ ಇರ್ತದಲ್ಲ, ಈ ರೆಸಿಪಿನ ನೀವು ಸೇವ್ ಮಾಡ್ಕೊಳಿಕ್ಕೆ ಬೇಕು. ಮಾಡೋದನು ಅಷ್ಟ ಸಿಂಪಲ್ ಅದ. ಇದು ಒಂದು ವರ್ಷ ರೈಸ್ ಮೊದ್ಲ ಕುಕ್ ಮಾಡಿಟ್ಕೊಂಡ್ಬಿಟ್ರೆ ಅದಷ್ಟ ಆತಂದ್ರೆ ನೀವು 10 ನಿಮಿಷದಾಗ ರೈಸ್ ರೆಡಿ ಆಗ್ತದ. ಮೊದ್ಲಿಗೆ ಒಂದ್ ಕಡಾಯಿ ಒಳಗೆ 2 ಚಮಚ ತುಪ್ಪ, 1 ಚಮಚ ಆಗುವಷ್ಟು ಅಡಿಗೆ ಎಣ್ಣೆ ಹಾಕೊಂಡೇನಿ. ಎಣ್ಣೆ ಕಾದಿಂದ ಅದಕ್ಕೆ 1 ಚಮಚ ಕಡ್ಲೆಬೇಳೆ, ಸಾಸಿವೆ, ಜೀರಿಗೆ ಹಾಕೊಂಡೇನಿ. ಒಂದ್ ಚಟಪಟ ಅನ್ಕೂಡ್ಲಿ ಒಂದ್ ಸ್ವಲ್ಪ ಕಾಜು ಹಾಕೊಂಡೇನಿ, ಗೋಡಂಬಿ, ಆಮೇಲೆ ಕರಿಬೇವು ಹಾಕೊಂಡೇನಿ. ಸ್ವಲ್ಪ ಕಾಜು ಆಮೇಲೆ ಕಡ್ಲೆಬೇಳೆ ಕೆಂಪಾಗೋ ತನ ಹುರ್ಕೊಂಡಾದಿಂದ ಇದಕ್ಕೆ 12 ರಿಂದ 15 ಬೆಳ್ಳುಳ್ಳಿ ಹೆಸಳ ಜಜ್ಜಿ ಹಾಕೊಂಡೇನಿ. ಬೆಳ್ಳುಳ್ಳಿ ಚಲೋ ತಂಗ ಕೆಂಪ ಹಾಕೊಂಡೆ. 1 ಹಸಿ ಮೆಣಸಿನ್ಕಾಯಿ, ಆಮೇಲೆ ಉಳ್ಳಾಗಡ್ಡಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದು ಒಂದು ಆಡ್ ಮಾಡ್ಕೊಂಡು, ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ತನ ಹುರ್ಕೊಂಡು ಅದಕ್ಕೆ 1 ಚಮಚ ಕರಿ ಮೆಣಸಿನ ಪುಡಿ ಹಾಕೊಂಡೇನಿ, ಕಾಳು ಮೆಣಸಿಂದು ಮಿಕ್ಸ್ ಮಾಡ್ಕೊಂಡು ಆದಿಂದ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ 1 ಚಮಚ ಸಕ್ಕರೆ ಹಾಕೋರಿ. ಸಕ್ಕರೆ ಆಪ್ಷನಲ್ ಅದ, ಬೇಕಂದ್ರೆ ಹಾಕೋರಿ, ಬ್ಯಾಡ್ ಅಂದ್ರ ನೀವು ಸ್ಕಿಪ್ ಮಾಡ್ಕೊಳ್ಬಹುದು. ಉಪ್ಪು ಹುಡ್ಕೊಳ್ಳೋ ಮಿಕ್ಸ್ ಮಾಡ್ಕೋರಿ. ಆಮೇಲೆ ಏನ್ ಕುಕ್ ಮಾಡಿ ಇಟ್ಕೊಂಡಿರ್ತೀರಲ್ಲ ರೈಸ್, ಅದನ್ನ ಆಡ್ ಮಾಡಿ ಚೆನ್ನಾಗಿ ಕೂಡ್ಕೊಂಡು ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸಿದ್ರಿ ಅಂದ್ರ ನಿಮ್ದು ಬಿಸಿ ಬಿಸಿ ಗಾರ್ಲಿಕ್ ಪೆಪ್ಪರ್ ರೈಸ್ ರೆಡಿ ಆಗ್ತದ. ಬೆಳ್ಳುಳ್ಳಿ ಮೆಣಸಿನ ಅನ್ನ. ಇದು ಆಕ್ಚುಲಿ ಬಾಣಂತಿಯರ್ಗೂ ಅಗದಿ ಚಲೋ. ಯಾರ್ ಬೇಕಾದವ್ರು ಚಟಪಟ ಅಂತ ಹೇಳಿ ಮಾಡ್ಕೋಬಹುದು. ಅನ್ನ ಅಷ್ಟೇ ಸರಳ ಅದ. ನೀವು ಒಮ್ಮೆ ಟ್ರೈ ಮಾಡ್ರಿ.